ಅಬಕಾರಿ ಇಲಾಖೆಯಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ. ಹಾಗಾಗಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಅಹೋರಾತ್ರಿ ಧರಣಿಯನ್ನು ವಿಧಾನಸಭೆಯಲ್ಲಿ ಮಾಡಿದ್ದಾರೆ. ನಮ್ಮ ಜೊತೆ ಇದ್ದಾರೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು. ಸರ್, ಈ ಒಂದು ಧರಣಿ ಇನ್ನೂ ಮುಂದುವರಿಯುತ್ತಾ ಅಂತ? ಅವರ ರಾಜೀನಾಮೆ, ತಿಮ್ಮಾಪುರ ಅವರು 6,000 ಕೋಟಿ ಲೂಟಿ ಹೊಡೆದಿದ್ದಾರೆ. ಅದು ಜನಗಳ ದುಡ್ಡು. ಆದ್ದರಿಂದ ಅವ್ರನ್ನ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಸರ್, ಅಹೋರಾತ್ರಿ ಧರಣಿ ಮಾಡಿದ್ರೆ ಇಲ್ಲಿ ರಾತ್ರಿ ನಿದ್ದೆ ಬಂತು ಸರ್ ನಿಮಗೆ? ಎಲ್ಲಿ ಬರ್ತದೆ ನಿದ್ದೆ? ಲೂಟಿ ಹೊಡೆದಿರೋ ಸರ್ಕಾರ. ಈ ಕರ್ನಾಟಕದ ಜನರ ಶಾಪ ಇವ್ರನ್ನ ತಟ್ತಾ ಇದೆ. ನಿದ್ದೆ ಮಾಡೋ ಪ್ರಶ್ನೆನೇ ಇಲ್ಲ. ಈ ಲೂಟಿ ಸರ್ಕಾರದ್ದೇ ಚಿಂತೆ ಆಗಿದೆ ನಮಗೆ. ಸರ್, ನಿಮ್ಮದು ಮನ್ರೇಗಾ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ನಿನ್ನೆ ನಿರ್ಣಯ ಮಂಡಿಸಿದ್ದಾರೆ. ಇವತ್ತು ನೀವು ಚರ್ಚೆಯಲ್ಲಿ ಭಾಗಿಯಾಗ್ತೀರಲ್ಲ, ಪ್ರತಿಭಟನೆ ಮುಂದುವರಿಸ್ತೀರಾ ಅಂತ? ನೋಡಿ, ಜಿ ಒಳ್ಳೆ ಯೋಜನೆ, ನರೇಂದ್ರ ಮೋದಿ ಒಳ್ಳೆ ಯೋಜನೆ ತಂದಿದ್ದಾರೆ. ನಾವು ಅದಕ್ಕೆ ಬೆಂಬಲ ಇದ್ದೀರಿ. ಈ ಕಾಂಗ್ರೆಸ್ ಅವರು ಮನೆ ಆಳರು, ಅವ್ರಿಗೆ ಖಜಾನೆಯಲ್ಲಿ ದುಡ್ಡಿಲ್ಲ, ಖಾಲಿ ಔಟ್ ಇದೆ, ಪಾಪರ್ ಔಟ್ ಇದ್ದಾರೆ. ಗ್ರ್ಯಾಂಟ್ ಕೊಡೋಕ್ಕೆ 40-60 ಏನಿದೆ, ಆ 40% ಗ್ರ್ಯಾಂಟ್ ಕೊಡೋಕ್ಕೂ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರ ಕಿತಾಪತಿ ಅಷ್ಟೇ, ಇದು ಬಿಟ್ಟು ಬೇರೆ ಏನೂ ಇಲ್ಲ. ಕೇಂದ್ರ ಸರ್ಕಾರ ಏನು ಹಣ ಬರ್ತಾ ಇದೆ ಜಿಯಲ್ಲಿ, ಅಷ್ಟು ಹಣ ಬಂದೇ ಬರ್ತೈತೆ. ಅಡಿಷನಲ್ ಆಗಿ ಇವ್ರು ಕೊಡಬೇಕಲ್ಲ, ಅದಕ್ಕೆ ಅದೇ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಿದಿರಿ. ಆದರೆ ಸರ್ಕಾರ ಇದನ್ನು ಯಾವುದಕ್ಕೂ ಕೇರೆ ಮಾಡ್ತಿಲ್ಲ. ಅಂದರೆ ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕಾದಂಥ ಪ್ರಸಂಗವೇ ಬರಲ್ಲ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಿದೆ. ಅಂದರೆ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಹೊಡೆದಿರೋ ದುಡ್ಡಲ್ಲಿ 6,000 ಕೋಟಿಯಲ್ಲಿ ಇವ್ರಿಗೂ ಪಾಲು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗೆ. ಅದಕ್ಕೆ ಅವ್ರು ಬೇಡ ಅಂತ ಇದ್ದಾರೆ. ಪಾಲು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ತಗೊತಾ ಇದ್ರು. ಪಾಲು ಇರೋದಕ್ಕೆ ರಾಜೀನಾಮೆ ಪಡಿತಾ ಇಲ್ಲ ಅಷ್ಟೇ. ಇವತ್ತು ಸದನ ನಡೆಯೋಕೆ ಬಿಡೋದಿಲ್ಲ ಹಂಗಾದ್ರೆ ರಾಜೀನಾಮೆ ಕೊಡೋ ತನಕ? ಯಾವುದೇ ಕಾರಣಕ್ಕೂ ಬಿಡಲ್ಲ. ರಾಜೀನಾಮೆ ಕೊಡಬೇಕು. 6,000 ಕೋಟಿ ಲೂಟಿ ಮಾಡಿರೋದ್ರ ಬಗ್ಗೆ ತನಿಖೆ ಆಗಬೇಕು. ಇದು ನಮ್ಮ ಡಿಮ್ಯಾಂಡ್. ಓಕೆ ಸರ್, ಥ್ಯಾಂಕ್ ಯು. ಇದು ಆರ್ ಅಶೋಕ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು.